صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಸಾಮಾಜಿಕ ಜಾಲತಾಣ ಬಳಕೆದಾರರೇ, ಇದರಿಂದ ನೀವು ದೂರ ನಿಲ್ಲಿ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ದಆ ಇಲಲ್ ಹುದಾ, ಯಾರಾದರೂ ಒರುವನನ್ನು ಸನ್ಮಾರ್ಗಕ್ಕೆ ಕರೆತಂದರೆ, ಕಾನ ಲಹು ಮಿನಲ್ ಅಜ್ರಿ ಮಿಸ್ಲು ಉಜೂರಿ ಮನ್ ತಬಿಅಹು, ನೀವು ಸನ್ಮಾರ್ಗಕ್ಕೆ ಕರೆತಂದಂತಹ ವ್ಯಕ್ತಿ ಆತನು ಯಾರನ್ನೆಲ್ಲ ಸನ್ಮಾರ್ಗಕ್ಕೆ ಕರೆತರುತ್ತಾನೋ ಅವರ ಎಲ್ಲರ ಪ್ರತಿಫಲವು ನಿಮಗೆ ಸಿಗುತ್ತದೆ. ಲಾ ಯಂಕುಸು ಝಾಲಿಕ ಮಿನ್ ಉಜೂರಿಹಿಂ ಶೈಆ, ಅವರಿಗೆ ಸಿಗುವಂತಹ ಪ್ರತಿಫಲದಲ್ಲಿ ಯಾವುದೇ ಕಡಿತ ಇಲ್ಲ. ಅವರಿಗೆ ಆ ಸನ್ಮಾರ್ಗಕ್ಕೆ ಬಂದಂತಹ ಸಂಗತಿಗೆ ಸಿಗುವಂತಹ ಪ್ರತಿಫಲ ಸಿಗುತ್ತದೆ. ಅದರ ಜೊತೆಗೆ ಯಾರಾಗಿದ್ದಾರೆ ಅವರನ್ನು ಸನ್ಮಾರ್ಗಕ್ಕೆ ಕರೆತಂದದ್ದು ಅವರಿಗೂ ಅದೇ ರೀತಿಯ ಪ್ರತಿಫಲ ಇದೆ. ಆ ಸನ್ಮಾರ್ಗಕ್ಕೆ ಕರೆತಂದಂತಹ ವ್ಯಕ್ತಿಯನ್ನು ಯಾರು ಸನ್ಮಾರ್ಗಕ್ಕೆ ಕರೆತಂದರೋ ಅವರಿಗೂ ಅದೇ ರೀತಿಯಾದಂತಹ ಪ್ರತಿಫಲವಿದೆ. ಆದರೆ ವಮನ್ ದಆ ಇಲಲ್ ವಲಾಲತಿ, ಯಾರಾದರೂ ಕೆಟ್ಟ ದಾರಿಗೆ ಒಬ್ಬರನ್ನು ಕರೆತಂದರೆ, ಕಾನ ಅಲೈಹಿ ಮಿನ್ ಇಸ್ಮಿನ್ ಮಿಸ್ಲು ಆಸಾಮಿ ಮನ್ ತಬಿಅಹು, ಆತನು ಯಾರನ್ನೆಲ್ಲ ಕೆಟ್ಟ ದಾರಿಗೆ ಕರೆತರುತ್ತಾನೋ ಅವರ ಎಲ್ಲರ ಶಿಕ್ಷೆಯ ಒಂದು ಅಂಶ ಈ ತಪ್ಪನ್ನು ಕೆಟ್ಟ ದಾರಿಯನ್ನು ತೋರಿಸಿಕೊಟ್ಟಂತಹ ಮೊದಲನೆಯ ವ್ಯಕ್ತಿಗೆ ಇದೆ. ಲಾ ಯಂಕುಸು ಝಾಲಿಕ ಮಿನ್ ಆಸಾಮಿಹಿಂ ಶೈಆ, ಅವರಿಗೆ ಸಿಗುವಂತಹ ಆ ಒಂದು ಶಿಕ್ಷೆಯಲ್ಲಿ ಯಾವುದೇ ಕಡಿತ ಇಲ್ಲ. ಅದೇ ರೀತಿಯಾದಂತಹ ಶಿಕ್ಷೆ ಅವರನ್ನು ಕೆಟ್ಟ ದಾರಿಗೆ ಕರೆತಂದಂತಹ ವ್ಯಕ್ತಿಗೆ ಇದೆ. ಇಲ್ಲಿ ನಾವು ಚಿಂತಿಸಬೇಕಾದದ್ದು ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬರ ಕುರಿತು ಇಲ್ಲ ಸಲ್ಲದ ಆರೋಪಗಳನ್ನು ಹರಡಿ ಬಿಡುವಾಗ ಅದನ್ನು ಯಾರೆಲ್ಲ ಫಾರ್ವರ್ಡ್ ಮಾಡ್ತಾರೋ ಆ ಮಾಡಿದಂತಹ ವ್ಯಕ್ತಿಗೆಲ್ಲ ಅದರ ಒಂದು ಅಂಶ ಶಿಕ್ಷೆಯ ಪಾಲು ಇದೆ. ಅದರ ಜೊತೆಗೆ ಮೊದಲು ಅದನ್ನು ಫಾರ್ವರ್ಡ್ ಮಾಡಲು ಯಾರಾಗಿದ್ದಾರೆ ಕಾರಣಕರ್ತರು ಅವರಿಗಾಗಿದೆ. ಯಾರೆಲ್ಲ ಫಾರ್ವರ್ಡ್ ಮಾಡಿದ್ದಾರೋ ಅವರ ಎಲ್ಲರ ಶಿಕ್ಷೆಯ ಅಂಶ ಅದೇ ರೀತಿ ಅವರಿಗೆ ಕಡಿತಗೊಳ್ಳದೆ ಅದೇ ರೀತಿಯಾದಂತಹ ಶಿಕ್ಷೆ ಮೊದಲು ಫಾರ್ವರ್ಡ್ ಮಾಡಿದಂತಹ ವ್ಯಕ್ತಿಗೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾವು ಚಿಂತಿಸಬೇಕಾದದ್ದು, ಅಂತ್ಯ ದಿನದವರೆಗೂ ಯಾರೆಲ್ಲ ಆ ಒಂದು ದಾರಿಯಲ್ಲಿ ಸಂಚರಿಸುತ್ತಾರೋ ಅದರ ಎಲ್ಲದರ ಶಿಕ್ಷೆ ನಮಗೆ ಸಿಗಲಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ನೋವಾಗುವಂತಹ ಒಂದೇ ಒಂದು ಅಕ್ಷರವೂ ಕೂಡ ನಾವು ಫಾರ್ವರ್ಡ್ ಮಾಡಬಾರದು, ನಾವು ಕಳುಹಿಸಬಾರದು, ನಾವು ಹೇಳಬಾರದು. ಅದರಿಂದ ಆ ವ್ಯಕ್ತಿ ಅಲ್ಪ ನೋವು ಅನುಭವಿಸಿದರೆ ಅದರಿಂದ ನಾವು ಅಂತ್ಯ ದಿನದವರೆಗೂ ಯಾರೆಲ್ಲ ಅದನ್ನು ಫಾರ್ವರ್ಡ್ ಮಾಡ್ತಾರೋ, ಯಾರಿಗೆಲ್ಲ ಅದು ತಲುಪ್ತದೋ, ಅವರು ಯಾರೊಂದಿಗೆಲ್ಲ ಇದನ್ನು ಹೇಳಿಕೊಡ್ತಾರೋ ಅದರ ಎಲ್ಲದರ ಶಿಕ್ಷೆಯ ಒಂದು ಪಾಲು ಮೊದಲು ಶೇರ್ ಮಾಡಿದಂತಹ ಫಾರ್ವರ್ಡ್ ಮಾಡಿದಂತಹ ವ್ಯಕ್ತಿಗೆ ಇದೆ. ಆದ್ದರಿಂದ ನಾವು ಯಾರೂ ಕೂಡ ಅಂತಹ ಒಂದು ಕಠಿಣ ಶಿಕ್ಷೆಗೆ ಗುರಿಯಾಗಬಾರದು, ಅಂತಹ ಮಹಾಪಾಪಕ್ಕೆ ನಾವು ಇಳಿಯಬಾರದು. ಸಾಮಾಜಿಕ ಜಾಲತಾಣವನ್ನು ಬಳಸುವಂತಹ ಸಂದರ್ಭದಲ್ಲಿ ಜಾಗೃತೆಯಿಂದ ನಾವು ಬಳಸಬೇಕು. ಅಲ್ಲಾಹನ ಒಳಿತಿಗೆ ಸಾಮಾಜಿಕ ಜಾಲತಾಣವನ್ನು ಬಳಸುವಂತಹ ವಿಶ್ವಾಸಿಗಳು ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.